ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಬೇಸಿಗೆಯಲ್ಲೂ ಕೂಡ ಈ ಬೇಬಿ ಸನ್ರೋಸ್ ಗಿಡದ ಕಟ್ಟಿಂಗಿಂದ ಹೊಸ ಗಿಡ ಮಾಡಿದ್ದೇನೆ. ಇದಕ್ಕೆ ಯಾವ ಟಿಪ್ ಮತ್ತು ಟ್ರಿಕ್ಸ್ ನಾನು ಯೂಸ್ ಮಾಡಿದ್ದೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಈ ಟಿಪ್ ಫಾಲೋ ಮಾಡಿದರೆ ನೀವು ಬಿಸಿಯಾದಂತಹ ಬೇಸಿಗೆಯಲ್ಲೂ ಕೂಡ ಬೇಗನೆ ಕಟ್ಟಿಂಗಿಂದ ಹೊಸ ಗಿಡವನ್ನು ಮಾಡ್ಬೋದು. ಇದು ನೆಟ್ಟು ಸುಮಾರು 15 ದಿನ ಆಯ್ತಷ್ಟೇ. ಸಣ್ಣ ಸಣ್ಣದ ಪಿಂಕ್ ಬಣ್ಣದ ಹೂವಾಗುವಂಥದ್ದು. ಇದರಲ್ಲಿ 2 ವೆರೈಟಿ ಇದೆ. ಇದೊಂದು ಮಾಮೂಲಾದಂತಹ ಹಸಿರು ಎಲೆಯ ಬೇಬಿ ಸನ್ರೋಸ್, ಹಾಗೆ ಇದು ವೇರಿಗೇಟೆಡ್ ಹೇಳ್ತೇವೆ, ಹಸಿರು ಮತ್ತು ಬಿಳಿ ಬಣ್ಣ ಮಿಶ್ರ ಆಗಿದೆ ಎಲೆಗಳಲ್ಲಿ. ಅದಕ್ಕೋಸ್ಕರ ಇದನ್ನು ನೀವು ಕಟಿಂಗ್ ತಗೊಳ್ಳುವಾಗ ಎಷ್ಟು ಸಣ್ಣ ಕಟಿಂಗ್ ಕೂಡ ತಗೊಳ್ಬೋದು, ಆದರೆ ಸುಮಾರು 1 ರಿಂದ 2 ಇಂಚು ಇದ್ದರೆ ಚಂದ ಬರ್ತದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾನು ಬಳಸಿದ್ದು ಬರೀ ಕೋಕೋಪೀಟ್ ಮಾತ್ರ. ಡ್ರೈನೇಜ್ ಹೋಲ್ ಇರುವಂತಹ ಒಂದು ಪ್ಲಾಸ್ಟಿಕ್ಕಲ್ಲಿ ಈ ರೀತಿಯಾಗಿ ಕೋಕೋಪೀಟನ್ನು ತುಂಬಿಸಿಕೊಂಡದ್ದು ಮತ್ತು ಕಟ್ಟಿಂಗನ್ನು ನೆಟ್ಕೊಂಡದ್ದು, ಇಷ್ಟೇ ಮಾಡಿದ್ದು. ನೋಡಿ, ಇದು ಬೇರು ಬಂದಿದೆ, ತೆಗೆದು ತೋರಿಸೋದಿಲ್ಲ, ಗಿಡ ಹಾಳಾಗ್ತದಲ್ಲ, ಅದಕ್ಕೋಸ್ಕರ ಬೇಗನೆ ಕಟಿಂಗ್ ತುಂಬ ಚೆಂದ ಬೆಳೀತದೆ. ಮತ್ತು ಬೇರು ಸಮೇತ ಈ ರೀತಿಯಾಗಿ ಸ್ವಲ್ಪ ಕೋಕೋಪೀಟ್ ಪೂರ್ತಿಯಾಗಿ ತೆಗೆದು ನಾವು ಹ್ಯಾಂಗಿಂಗ್ ಪಾಟಲ್ಲಿ ಅಥವಾ ನಾರ್ಮಲ್ ಪಾಟಲ್ಲಿ ಇದನ್ನು ಬೆಳೆಸ್ಕೊಳ್ಬೋದು. ಆಗ ಕೂಡ ಕೋಕೋಪೀಟ್ ಮಿಶ್ರ ಮಾಡಿ ತುಂಬ ಚೆಂದ ಬರ್ತದೆ. ಇದೇ ಟೆಕ್ನಿಕಲ್ಲಿ ನೀವು ಸಾಧಾರಣ ಎಲ್ಲ ಹೂವಿನ ಗಿಡದ ಕಟಿಂಗನ್ನು ಬೆಳೆಸೋದಕ್ಕೆ ಉಪಯೋಗಿಸ್ಬೋದು.